ನನಗೆ ಅನುದಾನ ಬೇಡ, ನಂಗೆ ರೋಡ್ ಬೇಡ, ನನ್ಗೇನು ಬೇಡ. ಇವತ್ತು ನಾವು ಸರ್ಕಾರಕ್ಕೆ ಒಂದೇ ಮನವಿ ಕೇಳ್ತಾ ಇರೋದು, ನಿಮ್ಮ ರೋಡು ಬೇಡ ಸ್ವಾಮಿ. ನನ್ನೊಬ್ಬನ ಗೋಳಲ್ಲ ಇದು, 224 ಕ್ಷೇತ್ರದ ಗೋಳಾಗಿದೆ. ಒಗ್ಗಾಟಗಿರಿ ಯಾಣ ಹಣೆ ಬರನ ಯಾರು ಕಿತ್ಕೊಳಕ್ಕಾಗಲ್ಲ. ಉದ್ಘಾಟನೆ ಇದೆ ಇವತ್ತು, 2 ಬಿಲ್ಡಿಂಗ್ ಬರ್ಬೇಕಂತ ಕೇಳಿದಾಗ ಇಲ್ಲ ಸ್ವಲ್ಪ ರಾತ್ರಿ ಜ್ವರ ಜಾಸ್ತಿ ಆಯ್ತು, ಬರೋ ಪರಿಸ್ಥಿತಿ ಇರ್ಲಿಲ್ಲ. ಆದ್ರೂ ಕೂಡ ಬ್ಯಾಟ್ನೂರ್ ಬರ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಬರ್ಲೇಬೇಕಂತ ಬೆಳಗ್ಗೆ ಮೆಡಿಸಿನ್ ತಗೊಂಡು ನಾನು ಬಂದೆ. ಇವತ್ತು ತುಂಬಾ ಖುಷಿ ಆಯ್ತು. ಎಲ್ಲ ಒಗ್ಗಟ್ಟಾಗಿ ಏನು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರಿ, ನಿಮಗೆ ಶುಭವಾಗ್ಲಿ. ನಾನು ಯಾವತ್ತು 2 ವಿಚಾರ ಹೇಳ್ತಾ ಇರ್ತೀನಿ, ಸ್ಕೂಲ್ ಮಕ್ಕಳ ವಿಚಾರದಲ್ಲಿ ಮತ್ತು ಹಾಲ್ ವಿಚಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಹಾಲ್ ಬಂದ್ಬಿಟ್ಟು ಇದು ಮಕ್ಕಳಿಗೆ ಹಾಲು, ಇಲ್ಲ ಕೊರಸಲ ಹಾಲು, ಇಲ್ಲ ಇದು ಒಲಿರ ಹಾಲು, ಇಲ್ಲ ಇದ್ಯಾರೋ ಇನ್ನು ಹಾಲು ಅಂತ ಬರೋದಲ್ಲ, ಹಾಲೇ ಬರೋದು. ಈ ಹಾಲೆಲ್ಲ ಇಲ್ಲಿ ಬಂದು ಪಾಕೆಟ್ ಆಗಿ ಬೇರೆ ಕಡೆ ಹೋಗ್ತದೆ. ಅಲ್ಲಿ ಹೋಗ್ಬೇಕಾದ್ರೆ ಜಾತಿ ವಿಂಗಡಣೆ ಪಾಕೆಟ್ ಆಗೋದಿಲ್ಲ. ಬರೀ ನಿಮ್ಮ ತೆವಲಿಗೋಸ್ಕರ ಇಲ್ಲಿ ರಾಜಕಾರಣ ಮಾಡ್ಕೊಂಡು ರೈಲ್ಗಳನ್ನೆಲ್ಲ ಹಾಳು ಮಾಡಕ್ ಹೋಗ್ಬೇಡಿ. ಬಹುಶಃ ಇವತ್ತು ಇವರಿಬ್ಬರು ಬಂದಾದ್ಮೇಲೆ ತುಂಬಾ ಉತ್ತಮವಾಗಿ ಒಂದು ಎಲ್ಲಾ ಕಡೆನೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇವತ್ತು ಯಾವ ತರ ಕರ್ನಾಟಕ ರಾಜ್ಯದಲ್ಲಿ ಅಭಾವ ಸೃಷ್ಟಿಯಾಗಿದೆ ಅಂತಂದ್ರೆ, ನಾನು ನಿನ್ನೆ ಒಂದು ರಿಪೋರ್ಟ್ ಕೊಟ್ಟಿದ್ದೀನಿ ಸರ್ಕಾರಕ್ಕೆ. 184 ಹಳ್ಳಿದಲ್ಲಿ 184 ಹಳ್ಳಿದಲ್ಲಿ ಬೋರ್ ನಿಂತೋಗಿದೆ, ಕುಡ್ಲಿಕ್ಕೆ ನೀರಿಲ್ಲ, ಬೋರ್ ನಿಂತೋಗಿದೆ. ನಾನು ಸತ್ಯ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ದೇವ್ರ ಮೂಲೆ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ನಾನು ನಿದ್ದೆಗೆ ಹೇಳ್ತಾ ಇರೋದು, ಒಬ್ಬ MLA ಆಗಿ ಈ ಮಟ್ಟಕ್ಕೆ ನಿದ್ದೆಗೆ ಹೇಳ್ತಾ ಇರೋದು. ನನಗೆ ಅನುದಾನ ಬೇಡ, ನಂಗೆ ರೋಡ್ ಬೇಡ, ನನ್ಗೇನು ಬೇಡ, ನನ್ ಕುಡಿಲಿಕ್ಕೆ ನೀರು ಕೊಡಿ ಅಂತ ಕೇಳ್ತೀನಿ. ಕುಡಿಲಿಕ್ಕೆ ನೀರು ಕೊಡಿ ಅಂತ ಕೇಳಿ 184 ಹಳ್ಳಿದಲ್ಲಿ ಇವತ್ತು ಬೋರ್ ನಿಂತೋಗಿದೆ. ಇವತ್ತು ವಾಟರ್ ಬೋರ್ಡ್ ಅವ್ರಿಗೂ ನಮ್ಗೆ ನಿದ್ದೆ ಇಟ್ಟೋಗಿದೆ. ಯಾಕೆಂತಂದ್ರೆ ನಮ್ಮಲ್ಲಿ ಮಾರ್ಕೊಂಡೆ ಡ್ಯಾಮ್ ಇಲ್ಲ, ಯರಗೋಳ್ ಡ್ಯಾಮ್ ಇಲ್ಲ, ಕೃಷ್ಣಾ ನದಿ ಇಲ್ಲ, ಬ್ಯಾಟ್ನೂರ್ ಡ್ಯಾಮ್ ಇಲ್ಲ, ನಮ್ಮಲ್ಲಿ ಯಾವ್ದಲ್ಲ. ಬೋರ್ ಹಾಕೋ ನೀರೆತ್ತು, ಬೋರ್ ಹಾಕೋ ನೀರೆತ್ತು, ನೀರು ಕುಡಿ. ಇವತ್ತು ನಾವು ಸರ್ಕಾರಕ್ಕೆ ಒಂದೇ ಮನವಿ ಕೇಳ್ತಾ ಇರೋದು, ನಿಮ್ಮ ರೋಡು ಬೇಡ ಸ್ವಾಮಿ, ನನಗೆ ಅನುದಾನ ಬೇಡ, ನನ್ಗೆ ಕುಡಿಲಿಕ್ಕೆ ನೀರು ಕೊಡು. ನನಗೆ 1 ಕೋಟಿ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ, ಇನ್ನು ಕುಡಿಲಿಕ್ಕೆ ನೀರು 9 ಬೋರ್ ಹೊಡಿಸ್ಲಿಕ್ಕೆ ಆಗ್ತಾ ಇಲ್ಲ, 9 ಬೋರ್ ಹೊಡ್ಸಕ್ ಆಗ್ತಾಯಿಲ್ಲ. ಇವತ್ತು ಡ್ರಿಲ್ ರೇಟ್ ಜಾಸ್ತಿ, ಕೇಸಿಂಗ್ ಜಾಸ್ತಿ, ಎಲ್ಲ ಜಾಸ್ತಿ ಆಗಿದೆ. ಸರ್ಕಾರಕ್ಕೆ ಒಂದೇ ಮನವಿ ಮಾಡ್ತಾ ಇದ್ದೀನಿ ನಾನು. ನಾವು ಗಡಿಭಾಗದವ್ರು, ಈ ಕಡೆ ಆಂಧ್ರ, ಈ ಕಡೆ ತಮಿಳ್ನಾಡು, ಕೃಷ್ಣಾ ನದಿ ಪಕ್ಕದಲ್ಲಿದೆ, ನಾಲೆ ಪಕ್ಕದಲ್ಲಿದೆ. 1500 ಕೋಟಿ ನಾವು ಪಾಲ್ ಕೊಟ್ರೆ ನಮ್ಗೆ ನೀರು ಕೊಡ್ತಾರೆ. ಈ ಕೆಲಸ ಮಾಡೋದ್ ಬಿಟ್ಟು, ಯಾಕೆಂದ್ರೆ ನಾವೆಲ್ಲ ನಂಬಿರೋದು ಬೋರ್ ಹಾಕು ನೀರು ಕುಡಿ, 2000 ಅಡಿ ಹಾಕಿ ನೀರು ಸಿಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ವಾಡಿಕೆ ಮಳೆ ಹಿಂದೆ ಹೋಗಿದೆ. 33% ಮಾತ್ರ ಮಳೆ ಆಗಿದೆ, 67% ಮಳೆ ಆಗಿಲ್ಲ. ಈ ವರ್ಷ ಮಳೆ ಆಗಿಲ್ಲ. ಪ್ರತಿ ವರ್ಷ ಆದಂಗೆ ಮಳೆ ಈ ಸರಿ ಆಗಿಲ್ಲ, ಬರೀ 33%. ಇದೇ ತರ ಏನಾದ್ರು ನೆಕ್ಸ್ಟ್ ವರ್ಷ ಹೋಗ್ಬಿಟ್ರೆ ನಾವು ತುಂಬಾ ಆಘಾತಕ್ಕೆ ಒಳಗಾಗ್ಬೇಕಾಗ್ತದೆ. ಎಲ್ಲಾ ಪಂಚಾಯತಿ, ಎಲ್ಲಾ PDOಗಳಿಗೆ ಒಂದು ಕಾಶನ್ ಕೊಟ್ಟಿದ್ದೀನಿ, ಏನು ಟ್ಯಾಂಕರ್ ಮುಖಾಂತರ ನೀರು ವರ್ಷಿ ಅಂತ. 2000 ರೂಪಾಯಿ ಲೋಡು, 2000 ರೂಪಾಯಿ ಕೊಟ್ಟರು ನೀರು ಸಿಗ್ತಾ ಇಲ್ಲ. ಈ ಪರಿಸ್ಥಿತಿ ಬಂದಾಗ ಸರ್ಕಾರ ಎಚ್ಚೆತ್ಕೊಂಡಿದ್ರೆ ಮುಂದಿನ ದಿವಸ ನಿಮಗೆ ಗಂಡಾಂತರ ತಪ್ಪಿದ್ದಲ್ಲ. ನನ್ನೊಬ್ಬನ ಗೋಳಲ್ಲ ಇದು, 224 ಕ್ಷೇತ್ರದ ಗೋಳಾಗಿದೆ. ಎಲ್ರೂ ಮೊನ್ನೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿಕೊಟ್ಟಿದ್ದೀರಿ. ನೀವು ತಿಂಗಳು 1 ಕೋಟಿ ಕೊಟ್ರೆ ಮಾತ್ರ ನೀರು ಅಭಾವ ಸಾಲ್ವ್ ಮಾಡಕ್ಕಾಗುತ್ತೆ, ಇಲ್ಲ ಅಂದ್ರೆ ಕಷ್ಟ ಆಗ್ತದೆ ಅಂತ ಮಾಧ್ಯಮದ ಮುಖಾಲಕ್ಕವಾಗಿ ನಾನು ಸರ್ಕಾರಕ್ಕೆ ಒಂದು ಮನವಿನ ಕೊಡ್ತಾ ಇದ್ದೀನಿ. ಇವತ್ತು ಹೈನುಗಾರಿಕೆ, ಇವತ್ತು ದೊಡ್ಲು ಗಿಡ್ಲು ಬಡ್ಲು ಬಂದು ಇವತ್ತೇನಾಗಿದೆ, ಕೋಮಲ್ ಕೋಚ್ಮಲ್ ಹೋಗ್ತಾ ಇದೆ. ಯಾಕೆ ರೇಟ್ ಜಾಸ್ತಿ ಕೊಡ್ತಾವ. ನಾವೆಲ್ಲ ಬಡಬಗ್ರು, 38 ರೂಪಾಯಿ ರೇಟ್ ಕೊಡ್ತಾ 33 ರೂಪಾಯಿ ರೇಟ್ ಕೊಟ್ಟಾಗ ನಾವು ಕಾಸಿಗೆ ಹೋಗ್ತಾ ಇದೀವಿ. ಎಲ್ಲರಲ್ಲೂ ಮನವಿ ಮಾಡ್ತೀವಿ ಒಂದೇ, ದಯವಿಟ್ಟು ಕೋಮಲ್ನ ಉಳಿಸ್ಕೊಡಿ, ನನ್ನನ್ನ ಉಳಿಸ್ಕೊಡಿ, ಕೋಮಲ್ನ ಉಳಿಸ್ಕೊಡಿ. ಇದು ನಮ್ಮ ಸಂಸ್ಥೆ, ನಮ್ಮೆಲ್ಲರ ಸಂಸ್ಥೆ. ಇಂಥ ಪ್ರೈವೇಟ್ ಡೈರಿ ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಈ ಗಡಿಭಾಗ ಜಾಗದಲ್ಲಿ, ಈ ಆಂಧ್ರ ಗಡಿಭಾಗ ಜಾಗದಲ್ಲಿ ತುಂಬಾ ಕೆಮಿಕಲ್ಸ್ ಮಿಕ್ಸ್ ಮಾಡೋದು, ನಮ್ಗೆ ಲೋಡ್ ಹಾಕೋದು ಎಲ್ಲ ಮಾಡ್ತಾರೆ. ಅದರಿಂದ ಕೋಮಲ್, ನೀವು ನಮ್ಮ ಡೈರಿ, ಇದು ನಮ್ಮೆಲ್ಲರ ಡೈರಿ, ನಮ್ಮ ಮನೆ ಡೈರಿ, ಇದನ್ನ ದಯವಿಟ್ಟು ಗಡಿಭಾಗದಲ್ಲಿ ಉಳಿಸ್ಕೊಡ್ಬೇಕಂತ ಹೇಳ್ತಾ ಈ ಸಂಘದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ನನ್ನ ಆಡಳಿತ ವರ್ಗದವ್ರು ಕೂಡ ಶುಭಾಶಯ ತಿಳಿಸ್ತೀನಿ. ಯಾಕೆಂದ್ರೆ 3 ವರ್ಷ 8 ತಿಂಗಳಾಗಿದೆ ಡೈರಿ ಓಪನ್ ಮಾಡಿ, 3 ವರ್ಷ 8 ತಿಂಗಳಾಗಿ. ಇಷ್ಟು ಬೇಗ ನೀವು ಬಿಲ್ಡಿಂಗ್ ಕಟ್ಟಿದಿರ ಅಂದ್ರೆ ಇಡೀ ಬ್ಯಾಟ್ನೂರು ಮುಳಬಾಗಲ್ ತಾಲೂಕಿನ ಎಲ್ಲಾ ಡೈರಿಗೂ ಒಂದು ಆದರ್ಶವಾಗ್ಬೇಕಂತ ಕೇಳ್ತೀನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವ್ರಿಗೆ. 3 ವರ್ಷ 8 ತಿಂಗಳು ಬಿಲ್ಡಿಂಗ್ ಕಟ್ಟಾಕೊಂಡು ಇವ್ರು ಎಷ್ಟು ಫಾಸ್ಟ್ ಆಗಿದ್ದಾರೆ. ಈ ತರ ಸಂಘ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ, ಒಳ್ಳೆ ಮಟ್ಟಕ್ಕೆ ಹೋಗ್ಲಿ ಅಂತ ಕೇಳ್ಕೊಂತ ಇದ್ದೀನಿ. ಸೊ ಖಂಡಿತವಾಗ್ಲೂ ಕೆಲವರು ಅಹವಾಲನ್ನ ಕೊಟ್ಟಿದ್ದೀರಿ. ಏನು ನಮ್ಮೂರಲ್ಲಿ ವಾಟರ್ ಫಿಲ್ಟರ್ ಇಲ್ಲ, ಕೆಟ್ಟೋಗಿದೆ ಅಂತ ಕೊಟ್ಟು ಆದಷ್ಟು ಬೇಗ ಯಾರಿಗೆ PDO ಸಂಬಂಧಪಟ್ಟು ಯಾರಿದ್ರಿ PDO ಚಂದ್ರ, ಯಾರು PDO ಅಲ್ಲಿ ಅಶ್ವತ್ ಮಾಲೂರ್ಗೆ ಹೋಗಿದ್ದಾನೆ. ಈ ಹೊಸದಾಗಿ ತಂದಿದ್ದಾರೆ. ಇಲ್ಲ, ಅವನು ಹೊಂಟ ಮಾಲೂರ್ಗೆ ಹೊಂಟ.
ಇಲ್ಲ, ನಾಳೆ ನಾನು ಇವತ್ರ ಮಾತಾಡಿ ಇದೇನು ಒಂದು ವೀಕಲ್ಲಿ ವಾಟರ್ ಫಿಲ್ಟರ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ. ವಾಟರ್ ಫಿಲ್ಟರ್ನ ನಾನು ವ್ಯವಸ್ಥೆ ಮಾಡ್ತೀನಿ. ನೀರಿನ ಸಮಸ್ಯೆ ಇಲ್ವಾ ಊರಲ್ಲಿ? ನೀರಿದೆಯಲ್ಲ? ಗಂಟೆಗೆ ಕೃಷ್ಣಣ್ಣ ಖುಷಿ ಆಯ ಕುಸಪ್ಪ ಮಧ್ಯಾಹ್ನ ಟೈಮ್ ಬಾಗ್ಲ ಕುಸ ಇಡ. ಇದು ಬೆಳಗ್ಗೆ 9 ಗಂಟೆಗೆ ಸಾಯಂಕಾಲ 4 ಗಂಟೆಗೆ ಒಂದು ಬಸ್ ಹಾಕ್ಸ್ತೀನಿ. ಬೆಳಗ್ಗೆ 9 ಗಂಟೆಗೆ ಸಾಯಂಕಾಲ 4 ಗಂಟೆಗೆ. ನಾಳೆ ನೆಕ್ಸ್ಟ್ ವೀಕೆಂದನೇ ಬರಕ್ಕೆ ಒಂದು ಬಸ್ ವ್ಯವಸ್ಥೆ ಮಾಡ್ಕೊಡ್ತೀನಿ. 9 ಗಂಟೆಗೆ ಮಕ್ಕಳು 9 ಗಂಟೆಗೆ 8 ಗಂಟೆಗೆ ಬೇಕಾ? ನಾನು ಈ ಕೂಡಲೇ ಆಯ್ತು ಆಯ್ಸ್ಕೊಡ್ತೀನಿ. ಅನುದಾನ ಬಂದ ಕೂಡಲೇ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಇದೇ ತರ ಒಗ್ಗಟ್ಟಾಗಿರಿ. ಹಾಲು ಉತ್ಪಾದಕ ಸಂಘದಲ್ಲಿ ಮತ್ತು ಸ್ಕೂಲಲ್ಲಿ ಏನು ರಾಜಕಾರಣ ಮಾಡಕ್ ಹೋಗ್ಬೇಡಿ, ಒಗ್ಗಟ್ಟಾಗಿರಿ. ಹಣೆ ಬರನ ಯಾರು ಕಿತ್ಕೊಳಕ್ಕಾಗಲ್ಲ, ಹಣೆ ಬರನ ಯಾರು ಕಿತ್ಕೊಳಕ್ಕಾಗಲ್ಲ. ಸೊ ಅದರಿಂದ ದೇವ್ರ ಇಟ್ಟಂಗೆ ಆಗ್ತದೆ ಅಂತ ಹೇಳ್ತಾ ಎಲ್ಲ ನನ್ನ ಬ್ಯಾಟಲ್ ಗ್ರಾಮಸ್ಥರಿಗೆ, ಎಲ್ಲ ನನ್ನ ತಾಯಂದ್ರಿಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ.